ಕೆಸಿನೋ ಬಿಗ್ ಫೈ ನ್ಯೂಸ್ ನಲ್ಲಿ ಎರಡನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಅಧಿಕಾರಿ ಮೇಲೆ ದರ್ಪ ಗೂಂಡಾಗಿರಿ. ನೋಡಿ, ಕಾಂಗ್ರೆಸ್ ಮುಖಂಡ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿ ಅಂತಾನೂ ನೋಡಿದೆ. ಇಂಥವರಿಂದ ಮಹಿಳೆಯರಿಗೆ ಇನ್ನೇನು ಸಿಗೋದಕ್ಕೆ ಸಾಧ್ಯ? ಒಬ್ಬ ಅಧಿಕಾರಿಗೆ ಚಪ್ಪಲಿಯನ್ನು ಹೊಡಿಸ್ತೀನಿ, ಸುಟ್ಟಾಕ್ತೀನಿ ಅಂತೆಲ್ಲ ಮಾತಾಡ್ತಾರೆ ಅಂತ ಅಂದ್ರೆ ಗೂಂಡಾ ಪಕ್ಷನ ಹಾಗಾದ್ರೆ ಇವ್ರದ್ದು? ಗೂಂಡಾ ರಾಜಕಾರಣಿನ ಹಾಗಾದ್ರೆ ಇತ್ತ? ಕಾಂಗ್ರೆಸ್ ಮುಖಂಡನ ದಾದಾಗಿರಿಗೆ ಮಹಿಳಾ ಅಧಿಕಾರಿ ಪಾಪ ಕಣ್ಣೀರಿಟ್ಟಿದ್ದಾರೆ. ನಗರಸಭೆ ಪೌರಾಯುಕ್ತಿಗೆ ಕೈ ಮುಖಂಡ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾನೆ. ಪೌರಾಯುಕ್ತೆ ಅಮೃತ ಗೌಡ ಮೇಲೆ ರಾಜೀವ್ ಗೌಡ ದಾದಾಗಿರಿಯನ್ನ ಮಾಡಿರೋದು. ಬ್ಯಾನರ್ ತೆಗೆದಿದ್ದಕ್ಕೆ ಬೆಂಕಿ ಹಚ್ಚುತ್ತೀನಿ, ಚಪ್ಪಲಿ ಹೊಡಿಸ್ತೀನಿ. ಏನ್ರಿ ಮಾತುಗಳಿವು? ಏಕಾಏಕಿ ದೂರವಾಣಿ ಫೋನ್ ಕರೆ ಮಾಡಿ ನಿಂದಿಸಿಬಿಟ್ಟಿದ್ದಾರೆ ಸಾಹೇಬ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೀವ ಬೆದರಿಕೆ ಹಾಕ್ತಾರೆ, ಆ ಮಹಿಳಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕ್ತಾರೆ ಅಂತ ಅಂದ್ರೆ ಏನ್ ಅರ್ಥ? ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯನಾ ನೀವು? ಕಾಂಗ್ರೆಸ್ ಮುಖಂಡ ಅಂತ ಅನಿಸ್ಕೊಂಡು ಸರ್ಕಾರ ಇದೆ ಅಂತ ಅಂದಾಗ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಅದನ್ನ ಬಿಟ್ಟು ಒಬ್ಬ ಅಧಿಕಾರಿಯ, ಮಹಿಳಾ ಅಧಿಕಾರಿಯ ಕಣ್ಣಲ್ಲಿ ನೀರು ಬರೆಸ್ತೀರಾ ಅಂತ ಅಂದ್ರೆ ನಿಮಗೆ ಹೇಗ್ ಬೇಕೋ ಹಾಗೆ ಮಾತಾಡೋದಕ್ಕೆ ಯಾರು ಅನ್ಕೊಂಡಿದ್ದೀರಾ? ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ ನಿಮ್ಗೆ? ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಕೇಳಿ. ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ಮ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ನನಗೂ ಬೈದಿದ್ದಾರೆ, ನಮ್ಮ ಸ್ಟಾಫ್ಸ್ ಗಳಿಗೂ ಬೈದಿದ್ದಾರೆ. ಮೇನ್ಲಿ ಅವ್ರಿಗೇನು ಕೆಟ್ಟದಾಗೆ ಬೈದ್ಬಿಟ್ಟಿದ್ದಾರೆ ಸರ್. ಸೊ ನಮ್ಮ ಸ್ಟಾಫ್ಸ್ ಗಳಿಗೆ ಆಕ್ಚುಲಿ ನಂಗೆ ಅವ್ರಿಗೆ ಬೈದಿದ್ದೆ. ನಾನು ಆಡಿಯೋದಲ್ಲೂ ಅದೇ ಹೇಳ್ತಿದ್ದೆ, ಅವ್ರಿಗೆ ಬೈಬೇಡಿ ಸರ್, ಹಾಗೆಲ್ಲ ಬೈಬೇಡಿ ಸರ್ ಅಂತ. ಸೊ ಅವ್ರಿಗೆ ನನಗೆ ಬೈದಿದ್ಕಿನ್ನ ಅವ್ರಿಗೆ ಬೈದಿದ್ದೆ ಜಾಸ್ತಿ ನಂಗೆ ನೋವಾಗಿದೆ ಸರ್. ಅವರು ಬ್ಯಾನರ್ನ ಅಕ್ರಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದ್ ಕಡೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಮಹಿಳೆಯರು ಅಂತ ಅಂದ್ರೆ ಈ ಕಾಂಗ್ರೆಸ್ ಮುಖಂಡರಿಗೆ ಬೆಲೆನೇ ಇಲ್ವಾ ಅಂತ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಇನ್ನೆಲ್ಲೋ ಕೊಲೆ ಮಾಡೋದ ಹಂತಕ್ಕೆ ಹೋಗ್ತಾರೆ. ಮತ್ತೊಂದ್ ಕಡೆ ಈಗ ಪ್ರಾಣ ಬೆದರಿಕೆಯನ್ನ ಹಾಕ್ತಾರೆ. ಅಂದ್ರೆ ಇವ್ರದೇ ಸರ್ಕಾರ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಇವರು? ರಾಮ್, ಖಂಡಿತ ಏನು ನೆನ್ನೆ ನಡೆದಂತಹ ಒಂದು ಜುನೇದ್ ಖಾನ್ ಮತ್ತೆ ಮಲೈಕಾ ಅಭಿನಯದ ಚಿತ್ರ ಏನು ಕಳ್ಳ ಚಿತ್ರ ಏನಿತ್ತು, ಅದಕ್ಕೆ ಪ್ರಮೋಷನ್ ಕಾರ್ಯಕ್ರಮಕ್ಕೆ ಒಂದು ಬ್ಯಾನರ್ ಗಳನ್ನ ಕಟ್ಟತಕ್ಕಂಥ ವಿಚಾರದಲ್ಲಿ ಒಂದು ಈಗ ವಿವಾದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕೈ ಮುಖಂಡ ಅಂದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಇದು ಒಬ್ಬ ಮಹಿಳಾ ಅಧಿಕಾರಿಗೆ ಅಂದ್ರೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಆಗಿರ್ತಕ್ಕಂಥ ಅಮೃತ ಗೌಡ್ರಿಗೆ ಇವತ್ತು ಪ್ರಾಣ ಬೆದರಿಕೆ ಆಗಿರ್ತಕ್ಕಂಥದ್ದು, ಜೀವ ಬೆದರಿಕೆ ಆಗಿರ್ತಕ್ಕಂಥದ್ದು. ಈ ವಿಚಾರ ಇವತ್ತು ಶಿಡ್ಲಘಟ್ಟದ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಸಂಚಲನ ಹುಟ್ಟಾಕಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಸಹ ಈ ಒಂದು ರಾಜೀವ್ ಗೌಡ್ರಿಗೆ ತರಾಟೆ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಮ್ ಏನು ಒಬ್ಬ ಮಹಿಳಾ ಅಧಿಕಾರಿ ಅಂತಕ್ಕಂಥ ಒಂದು ಕೂಡ ಅದನ್ನು ಕೂಡ ಗಮನಿಸದೆ ಒಬ್ಬ ಸೊಂಟದ ಕೆಳಗಡೆಯ ಪದಗಳನ್ನ ಬಳಸಿ ಆಕೆಗೆ ನಿಂದನೆ ಮಾಡಿದ್ದಲ್ಲದೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಮತ್ತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ವಿರುದ್ಧ ಸಹ ಇವತ್ತು ಗಂಭೀರವಾಗಿ ಅಶ್ಲೀಲ ಪದಗಳನ್ನ ಬಳಸಿ ಇವತ್ತು ನಿಂದನೆ ಮಾಡಿರ್ತಕ್ಕಂಥದ್ದು. ಇವತ್ತು ರಾಜೀವ್ ಗೌಡರ ವಿರುದ್ಧ ಇಡೀ ಕ್ಷೇತ್ರದ ಜನತೆ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಪ್ಪಲಿಯಲ್ಲಿ ಹೊಡೆದು ಅವರ ಭಾವಚಿತ್ರಗಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ ಇದಕ್ಕೆಲ್ಲ ಕುಮ್ಮಕ್ಕಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಅಧ್ಯಕ್ಷ ಏನು DCM DK ಶಿವಕುಮಾರ್ ಇದ್ದಾರೆ, ಅವರು ಇದರ ನನ್ನ ಪರವಾಗಿ. ಹಾಗಾಗಿ ಅವರು ಒಬ್ಬರ ಬೆಂಬಲದಿಂದ ಇವತ್ತು ಈ ಮುಖಂಡ ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಮಹಿಳೆ ಅಧಿಕಾರಿ ಅನ್ನೋ
ಮುಖವನ್ನು ಸಹ ನೋಡದೆ ಇವತ್ತು ಆಕೆ ವಿರುದ್ಧ ಅಶ್ಲೀಲ ಪದಗಳನ್ನ ಫೋನ್ ಸಂಭಾಷಣೆಯಲ್ಲಿ ಬಳಸಿರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯು ಕೂಡ ಇದು ಗಮನಿಸಿದರೆ ಈ ಬಗ್ಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಸಹ ಖಂಡಿಸಿರ್ತಕ್ಕಂಥದ್ದು. ಈ ಭಾಗದ ಬಿಜೆಪಿ ಮತ್ತೆ ಕಾಂಗ್ರೆಸ್ದಲ್ಲೂ ಸಹ ಒಂದಷ್ಟು ಜನರು ಕೂಡ ಇದು ತಪ್ಪು ಅಂತ ಹೇಳಿ ಈಗ ರಾಜೀವ್ ಗೌಡ್ರ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಇವತ್ತು ಇವರ ವಿರುದ್ಧ ಮಹಿಳಾ ಅಧಿಕಾರಿ ಏನಿದ್ದಾರೆ ಅವರು ಹೋಗಿ ಶಿಡ್ಲಘಟ್ಟ ನಗರಸಭೆ ನಗರ ಠಾಣೆಯಲ್ಲಿ ಇವತ್ತು ದೂರನ್ನ ನೀಡಿರ್ತಕ್ಕಂಥದ್ದು. ಈ ದೂರು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಈ ಭಾಗದ ಶಾಸಕರು ಮತ್ತೆ ಅಧಿಕಾರಿಗಳು ಸೇರಿ ಈ ಒಂದು ರಾಜೀವ್ ಗೌಡ ಏನಿದ್ದಾರೆ ಕಾಂಗ್ರೆಸ್ ಮುಖಂಡ ಇವರನ್ನ ಗಡೀಪಾರು ಮಾಡಬೇಕು, ಈ ಕ್ಷೇತ್ರದಿಂದ ಅವ್ರನ್ನ ಹೊರಗಿಡಬೇಕು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ನಾವು ಬದುಕ್ತಾ ಇದೀವಿ, ರಾಜಕಾರಣ ಏನೇ ಇರಬಹುದು. Okay. ಆದ್ರೆ ಈ ರೀತಿಯಾಗಿ ಒಬ್ಬ ಹೊರಗಡೆಯಿಂದ ಬಂದಿರ್ತಕ್ಕಂಥ ಒಬ್ಬ ಕೈ ಮುಖಂಡ ಇವತ್ತು ನಾನು ಏನು ರಾಜ್ಯದಲ್ಲಿ ಸಂಯೋಜಕನಾಗಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಯಾವುದೇ ಜನಪ್ರತಿನಿಧಿ ಅಲ್ಲ, ಯಾವುದೇ ಎಲೆಕ್ಟೆಡ್ ಮೆಂಬರ್ ಅಲ್ಲ, ಆ ರೀತಿ ಅಲ್ದಿದ್ರು ಕೂಡ ಇವತ್ತು ಆ ಒಂದು ಮಹಿಳಾ ಅಧಿಕಾರಿ ಮೇಲೆ ಈ ರೀತಿ ದರ್ಪ ನೋಡಿರ್ತಕ್ಕಂಥದ್ದು ಎಲ್ಲ ರಾಜ್ಯದೇ ಅಲ್ಲ, Okay, ರಾಜಪ್ಪ. ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.